ನಾನಿವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಮ್ಮ ಯಜಮಾನ್ರು ರೆಡಿ ಆಗು ಅಂತ ಹೇಳಿದ್ರು. ಅದೆಷ್ಟೇ ಕೇಳಿದ್ರು ಎಲ್ಲಿಗೆ ಅಂತ ಮಾತ್ರ ಇವರು ಹೇಳಲಿಲ್ಲ. ಅದಕ್ಕೆ ನಾನು ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿ ಆದೆ. ಆದ್ರೆ ಇವ್ರು ನೋಡಿ ನನ್ನನ್ನು ಎಲ್ಲಿ ಕರ್ಕೊ ಬಂದಿದ್ದಾರೆ ಅಂತ ಫಿಲ್ಮ್ ನೋಡೋದಕ್ಕೆ. ನನ್ನ ಮುದ್ದು ಎಂತಿನ ಜಂಗಲ್ ಮಂಗಲ್ ಮೂವಿ ನೋಡೋಣ ಅಂತ ಕರ್ಕೊಂಡೋಗಿದ್ದೆ. ಇವತ್ತು ತಾನೇ ರಿಲೀಸ್ ಆಗಿತ್ತು. ಈ ಮೂವಿನಲ್ಲಿ ಏನಂದ್ರೆ ಇಬ್ರು ಪ್ರೇಮಿಗಳು ಕಾಡಲೋಗಿ ಹೋಗ್ತಾರೆ. ಪ್ರೇಮಿಗಳು ಕಾಡಲೋಗಿ ಹೋಗ್ತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಏನೇನಾಗಿರುತ್ತೆ ಅಂತ ಮೂವಿನಲ್ಲಿ. ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕತೆ ಬಂದಾಗ ಆದಷ್ಟು ಥಿಯೇಟರ್ಗೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋಣ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ನನಗಂತೂ ಮೂವಿ ತುಂಬಾನೇ ಇಷ್ಟ ಆಯ್ತು. ಮೂವಿ ಮುಗಿಸ್ಕೊ ಬಂದು ನಮ್ಮ ಯಜಮಾನ್ರಿಗೆ ಒಂದೆರಡು ಫೋಟೋ ತೆಕ್ಕೊಡಿ, ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಲ್ಲ ಅಂತ ಹೇಳ್ದೆ. ಅವ್ರು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಫೋಟೋ ತೆಗೆದ್ರು. ಫಿಲ್ಮ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಆದ್ರೆ ನಮ್ ಗಾಡಿನೇ ಸ್ಟಾರ್ಟ್ ಆಗ್ಲಿಲ್ಲ. ಮೆಕ್ಯಾನಿಕ್ ಅಣ್ಣ ಬಂದು ಗಾಡಿ ರಿಪೇರಿ ಮಾಡಿಕೊಟ್ರು. ಜೀವನ ಹೇಗೆ ಅಂದ್ರೆ ಬರೆದಿಟ್ಟಂತೆ ಜೀವನ ನಡೆಸಲು ಯಾರಿಂದನೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತೆ ಬದುಕಲು ಸಾಧ್ಯವಿದೆ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿ ಖುಷಿಯಾಗಿ ಇರಿ ಅಂತ ಕೇಳ್ಕೊತೀನಿ.